ಆದ್ಯ ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ಪಟ್ಟಣದ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯೋತ್ಸವ ಸಮಾರಂಭಕ್ಕೆ ಲೋಕೋಪಯೋಗಿ ಇಲಾಖೆಯ ಸಚಿವರ ಪುತ್ರರಾದ ರಾಹುಲ್ ರವರು ಭೇಟಿ ನೀಡಿ ಆದ್ಯ ನ್ಯೂಸ್ನೊಂದಿಗೆ ಮಾತನಾಡಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಸದ್ಯ ಚರ್ಚೆ ನಾವು ಕೂಡ ಈಗ ಪ್ರಬಲ ಆಕಾಂಕ್ಷಿ ಇದ್ದಾರೆ ಅಪ್ಪಾಜಿ ಅವರು. ಸರ್, ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ನಿರಂತರವಾಗಿ ಕೇಳಿ ಬರ್ತಾ ಇದೆ ಸರ್. ನಿರಂತರವಾಗಿ ಕೇಳಿ ಬರ್ತಾ ಇದೆ. ಮಾಧ್ಯಮದವ್ರ ಮುಂದೆ ಈಗಾಗಲೇ ಹೇಳಿದ್ದಾರೆ, ಅವ್ರು ಏನಾದರೂ ಒಂದು ಆಕಾಂಕ್ಷೆ ಇದೆ 2028ಕ್ಕೆ ಅವರು ಆಕಾಂಕ್ಷೆ ಅಂತ ಈಗಾಗಲೇ ಅವರು ಮಾಧ್ಯಮ ಮುಂದೆ ಹಲವಾರು ಬಾರಿ ಹೇಳಿದ್ದಾರೆ. ಈಗಿನ ಒಂದು ಸನ್ನಿವೇಶದಲ್ಲಿ ಅವರು ಯಾವುದೇ ರೀತಿಯಾಗಿ ನಾನು ಸ್ಥಾನವನ್ನು ನಾನು ಕ್ಲೇಮ್ ಮಾಡ್ತೇನೆ ಅಂತ ಯಾವ ಕಡೆ ಹೇಳಿಲ್ಲ. 2028ಕ್ಕೆ ನಾನು ಒಬ್ಬ ಆಕಾಂಕ್ಷೆ ಅಂತ ಈಗಾಗಲೇ ಅವರು ಹೇಳಿದ್ದಾರೆ. ಅಂತ ಪರಿಸ್ಥಿತಿ ನಿರ್ಮಾಣ ಆದರೆ ಆ ನಿರ್ಮಾಣದ ಆಮೇಲೆ ಅದು ಮುಂದಿನ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ತಂದಿದೆ ಸರ್. 5 ಗ್ಯಾರಂಟಿಗಳ ಮೂಲಕ ಜನರಿಗೆ ಇದನ್ನು ಆದರೆ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ಇದು ಹೇಳ್ತಾರೆ ಸರ್. ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ವಿರೋಧ ಪಕ್ಷದವರು ಆರೋಪ ಮಾಡಿದರು. ಈಗಾಗಲೇ 5 ಗ್ಯಾರಂಟಿಯನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ಎಲ್ಲ ಕಡೆ ಮುಟ್ಟಿಸ್ತಾ ಇದೆ. ಬಡವರಿಗಾಗಿರ್ಬೋದು, ರೈತರಿಗಿರ್ಬೋದು, ಎಲ್ಲ ವರ್ಗದ ಜನರಿಗೆ ಈ ಗ್ಯಾರಂಟಿಗಳ ಮುಖಾಂತರ ಸಾಕಷ್ಟು ಒಂದು ಸಹಾಯ ಆಗ್ತಿದೆ. ಆ ಒಂದು ನಿಟ್ಟಿನಲ್ಲಿ ವಿರೋಧ ಪಕ್ಷದವರು ಸಾಕಷ್ಟು ಟೀಕೆ ಮಾಡ್ತಾರೆ. ಆದರೆ ಸುಮಾರು 60,000 ಕೋಟಿ ಗ್ಯಾರಂಟಿಗಳಿಗೆ ಮೀಸಲಿಟ್ಟು ಕೂಡ ಅಭಿವೃದ್ಧಿ ಯೋಜನೆಗೆ ತಂದೆ ಆದಂಥ ಒಂದು ಅನುದಾನವನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಈಗ ಗ್ಯಾರಂಟಿ ಕೊಟ್ಟರು ಕೂಡ ಅನೇಕ ಕಡೆ ಅಭಿವೃದ್ಧಿ ಯೋಜನೆ ಈಗಾಗಲೇ ನಡೀತಾ ಇದೆ. ಗ್ಯಾರಂಟಿ ಕೂಡ ಸಾಕಷ್ಟು ಜನರಿಗೆ ಮುಟ್ತದೆ. ಆ ಒಂದು ಕಾರಣಕ್ಕಾಗಿ ಮೊನ್ನೆ ಹೇಳಂಥ 3 ಉಪಚುನಾವಣೆ ತಾವೆಲ್ಲ ನೋಡಿರ್ಬೋದು. ಚನ್ನಪಟ್ಟಣ ಆಗಿರ್ಬೋದು, ಶಿಗ್ಗಾಂವ್ ಆಗಿರ್ಬೋದು, ಸಂಡೂರು ಆಗಿರ್ಬೋದು, 3 ಉಪಚುನಾವಣೆಯಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜನ ಮತ್ತೊಮ್ಮೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಈ ಕಾಂಗ್ರೆಸ್ ಪಕ್ಷ ಮಾಡುವಂಥ ಯೋಜನೆಗಳಿಂದ ಜನರಿಗೆ ನಿಜವಾಗಿ ಸಹಾಯ ಆಗ್ತದೆ ಅಂತ ನಾವು ಹೇಳ್ಬೋದು ಸರ್. ಈಗ ರಾಜ್ಯ ಯುವ ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ನಿಮ್ಮ ಆಂಬಿಷನ್ ನೆಕ್ಸ್ಟ್ ಏನಿದೆ ಯೂತ್ ಕಾಂಗ್ರೆಸ್ಗೆ? ಇಲ್ಲ, ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಆಗಿದೆ. ಇನ್ನೂ ಫಲಿತಾಂಶ ಮಾತ್ರ ಬಾಕಿ ಇದೆ. ಅತಿ ಶೀಘ್ರವಾಗಿ ಬಹುಶಃ ಡಿಸೆಂಬರ್ದಲ್ಲಿ ಫಲಿತಾಂಶ ಬರುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ. ಕರ್ನಾಟಕದಲ್ಲಿ ಹೆಚ್ಚು ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಬರೀ ಪಂಚ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಅನ್ನುವಂಥದ್ದು ಭಾಳಷ್ಟು ಇದೆ. ಏನು ಅಭಿವೃದ್ಧಿ ಈಗ 1.5 ವರ್ಷದಲ್ಲಿ? 1.5 ವರ್ಷ ಸಾಕಷ್ಟು ಎಲ್ಲ ಡಿಪಾರ್ಟ್ಮೆಂಟ್ಗಳಿದೆ. ರಾಜ್ಯ ಸರ್ಕಾರ ವಿವಿಧ ಒಂದು ಇಲಾಖೆಗಳಿದೆ. ತಮ್ಮದೇ ಆದಂಥ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ. ಇವತ್ತು ಗ್ಯಾರಂಟಿ ಯೋಜನೆ ಅಲ್ಲದೆ ಈ ಯೋಜನೆಗಳು ಕೂಡ ಆಗ್ತದೆ. ಅದು ಎಲ್ಲ ಕೂಡ ಶಾಸಕರಿಗೆ ಕೂಡ ಅನೇಕ ಅನುದಾನ ಹೋಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನರು ಕೂಡ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಸರ್. ಈಗ ಅಭಿವೃದ್ಧಿ ಜೊತೆಯಲ್ಲಿ ಸಾಕಷ್ಟು ಹಗರಣಗಳು ಸಹ ಕಂಡು ಬರ್ತಿದೆ ಸರ್. ಮೂಢ ಹಗರಣ ಇರ್ಬೋದು, ಆಮೇಲೆ ವಾಲ್ಮೀಕಿ ಈ ಹಗರಣ ಇರ್ಬೋದು, ಸಾಕಷ್ಟು ಹಗರಣಗಳು ಕಂಡು ಬರ್ತಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇಲ್ಲ, ಅವೆಲ್ಲ ಒಂದು ರಾಜಕೀಯ ಪ್ರೇರಿತವಾದಂಥ ಒಂದು ಟೀಕೆ ಮಾಡಲಿಕ್ಕೆ ಒಂದು ವಿರೋಧ ಪಕ್ಷದವರು ಪ್ರಯತ್ನ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಯಾವುದೇ ಒಂದು ಬಿಸ್ನೆಸ್ ಆಗಿ ಒಂದು ಮುಖ್ಯಮಂತ್ರಿ ಆಗಿರ್ಬೋದು, ಯಾವುದೇ ಒಂದು ಹಗರಣ ಮೇಲೆ ವಿರೋಧ ಪಕ್ಷದವರು ಇದ್ದಾರೆ ಅಂತ ಅವ್ರು ಟೀಕೆ ಮಾಡೋದು ಅವರು ಸ್ವಾಭಾವಿಕ. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳಿಸುವಂಥ ಅಗತ್ಯವಿಲ್ಲ ಅಂತ ನಾನು ಭಾವಿಸ್ತೀನಿ.